ಈಗ ಗಂಗಾವತಿಯ ನರಸಿಂಹ ಜೋಶಿಯವರು ನಗುವಿನ ಮೂಲಕ ಬದುಕಿಗೆ ಅರ್ಥ ಕೊಟ್ಟಿರ್ತಕ್ಕಂಥ ಹಾಸ್ಯಮಯವಾಗಿರ್ತಕ್ಕಂಥ ಮಾತುಗಳನ್ನು ಹೇಳೋದಕ್ಕೆ ವೇದಿಕೆಗೆ ಬರ್ತಾ ಇದ್ದಾರೆ. ಅವರನ್ನು ಜೋರಾಗಿ ಚಪ್ಪಾಳೆ ತಟ್ಟಿ ವೇದಿಕೆಗೆ ಸ್ವಾಗತವನ್ನು ಬಯಸೋಣ. ಹಲವಾರು ಕಾರ್ಯಕ್ರಮಗಳನ್ನು ನೀಡಿರ್ತಕ್ಕಂಥವರು ಬಿ ಪ್ರಾಣೇಶ್ ಅವರ ಮಾರ್ಗದರ್ಶನದಲ್ಲಿ ಹಾಸ್ಯ ಕಲಾವಿದರಾಗಿ ಇಲ್ಲಿಯೂ ಕೂಡ ಶ್ರೀಮಠದಲ್ಲಿ ಸೇವೆಯನ್ನು ಈ ಮುಂಚೆ ಸಲ್ಲಿಸಿದ್ದಾರೆ. ಅಂತ ಜೋಶಿಯವರು ತಮ್ಮ ನಗೆಯ ಮಾತುಗಳನ್ನು ಆಡಬೇಕಾಗಿ ಕೇಳ್ಕೊತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಶ್ರೀಗಳೆಲ್ಲರಿಗೂ ಶಿರಸಾಷ್ಟಾಂಗ ನಮಸ್ಕಾರವನ್ನು ಹೇಳುತ್ತಾ ಒಂದು ಸಾರಿ ನಾ ಬಂದ ತಕ್ಷಣ ಜೋರು ಚಪ್ಪಾಳೆ ತಟ್ಟಿದ್ರಿ, ಭಾಳ ಸಂತೋಷ ಆಯಿತು. ಕಾಲ ಭಾಳ ಸೂಕ್ಷ್ಮ ಐತೆ, ನಾವೇ ಕೇಳಿ ಬಡಿಸ್ಕೋಬೇಕು. ಹುಟ್ಟಿದ ಪ್ರತಿಯೊಬ್ಬ ಗಂಡಸಿನ ಮೇಲೆ ಇಬ್ಬರು ಕೈ ಆಡಿಸ್ತಾರೆ. ಒಬ್ಬರು ಹೆತ್ತ ತಾಯಿ, ಇನ್ನೊಬ್ಬರು ಹೆಂಡತಿ. ವ್ಯತ್ಯಾಸ ಇಷ್ಟೇ, ತಾಯಿ ತಲೆ ಮೇಲೆ ಕೈ ಆಡಿಸಿದ್ರೆ ಕೂದಲು ಬರ್ತಾವ, ನಾನೇನು ಹೇಳಿಲ್ಲ, ನೀವೇನಾಗ್ತೀರಿ. ಇಲ್ಲಿ ಒಂದು 8-10 ಮಂದಿ ಮುಂದೆ ಕುಂತಾರೆ, ಕೂದಲು ತಲೆ ನೋಡಿದ್ರೆ ಇಡೀ ಊರು ಮಂದಿ ತಲೆ ಮೇಲೆ ಕೈ ಆಡಿಸ್ಯಾರ ಅನಿಸುತ್ತಾ. ನಮ್ಮ ಮಂದಿ ಬಲ ಜಲ್ದಿ ಸಂಬಂಧ ಬೆಳೆಸಿಬಿಡ್ತಾರೆ. ಈಗ ಯಾರು ಕೂನೆಲ್ಲ ಗೊತ್ತಿಲ್ಲ, ಬಾ ಮಾವ ಅಂದ. ನಾನು ಯಾರು ಆತ ಯಾರು ಗೊತ್ತಿಲ್ಲ. ಮ್ಯಾಗ ಹತ್ತಕತ್ತೀನಿ, 8 ಹುಡುಗರು ನನ್ನ ನೋಡಿಗೆ ಹೋಗಿದ್ರು. ಬಂದರು ಇನ್ನೊಂದ್ಸಲ ಬಂದರು ನೋಡಿ, ಬಾವು ಬಂದರು. ಯಾವ ಬಾವಾಗಿನಿ ಎಲ್ಲ ಕಡೆ ಕಾರ್ಯಕ್ರಮಕ್ಕೆ ಹೋಗ್ತಿರ್ತೀವಿ. ನಾನು ಹಂಗೆ ಒಂದು ಸಲ ಅಲ್ರಿ ಶಾಣ್ಯರು ನಗಿಸ್ಬಾರ್ದ್ರಿ, ಹುಚ್ಚರು ನಗಿಸ್ಬೇಕು ಅಂದರು. ಹುಚ್ಚರ್ನಲ್ಲಿ ನಗಿಸ್ಬೇಕ್ರಿ, ನಮ್ಮ ಕೈಲಿ ಆಗೋದಿಲ್ಲ ಅಂದೆ. ಧಾರವಾಡ ಹುಚ್ಚ ಆಸ್ಪತ್ರೆಗೆ ಬರ್ರಿ ಅಂದರು. ನಕ್ರ ಹೊರಗೆ ಬಿಡ್ತೀವಿ, ನಗ್ಲಿಕ್ಕಂದ್ರೆ ಅವ್ರ ಜೊತೆಗಿರ ಅಂತೀರಿ ಅಂದರು. ಇಂಥದ್ದು ಅದೊಂದು ಚಾಲೆಂಜ್ ನೋಡಿಬಿಡಮ್ಮ ಅಂತ ಧಾರವಾಡ ಉತ್ಸವ ಕಾರ್ಯಕ್ರಮ ಮಾಡೋಕತ್ತಿದ್ದೆ. ಒಬ್ಬ ಹುಚ್ಚ ಬಂದು ಡಾಕ್ಟ್ರ್ ಕಿವಾಗ ಏನೋ ಹೇಳಿದ. ನಾನು ಡಾಕ್ಟ್ರ್ ಏನಂದ್ರಿ ಅಂದೆ. ನೀವು ಕೇಳಿಸ್ಕೊಬಾರ್ಬಿಡ್ರಿ ಹೋಲಿ ಅಂದರು. ಮತ್ತೆ ಒಂದು ಸ್ವಲ್ಪ ಹೊತ್ತಾಗಿತ್ತು, ಮತ್ತೆ ಮಾಡೋಕತ್ತಿದ್ದೆ. ಮತ್ತೆ ಬಂದ ಡಾಕ್ಟ್ರ್ ಕಿವಾಗ ಏನು ಹೇಳಿದ. ಏನು ಹೇಳ್ತೀನಿ ರೀ ಅಂದೆ. ಏನು ನೀವು ತಲೆ ಕೆಡಿಸ್ಕೊಬೇಡ್ರಿ ಸರ್, ಸುಮ್ಮನೆ ನೀವು ಮಾತಾಡ್ರಿ ನಾನು. ಅವ 3ನೇ ಸಲ ಎದ್ದು ಬರ್ತಿದ್ದ, ಕೈ ಹಿಡಿದ್ಬಿಟ್ಟು ನಾನು. ಹುಡುಗಾಟ ಚೆನ್ನಿ ನಾನು. ಏನು ಹೇಳ್ತೀವಿ ನನಗೆ ಹೇಳಲ್ಲ ನೀನು, ಅವ್ರಿಗೇನು ಹೇಳ್ತಿದ್ದೆ ಅಂದೆ. ಅವ್ರು ಒಂದೇ ಮಾತು ಹೇಳಿದವ, ನಿನ್ನಂಥವನ್ನ ಹೊರಗೆ ಬಿಟ್ಟಾರ, ನಮ್ಮನೊಳಗೆ ಹಾಕ್ಯಾರ ನೋಡ್ರಿ ಅಂದು. ವಿಚಿತ್ರ ಅನಿಸ್ಬಿಟ್ಟು ಡಾಕ್ಟ್ರ್ ನೋಡಿ ಅಂದು. ಈಗ ನಾನು ಮಿಮಿಕ್ರಿ ಮಾಡೋದಕ್ಕೆ ನಾನು ಅವ್ನ ಕಡೆ ಹುಚ್ಕೊಂಡಂಗೆ ಹೇಳ್ಬಿಟ್ಟೀನಿ ರೀ. ಈಗ ಮಾತು ಭಾರಿ ಚಂದ ಮಾತಾಡ್ತಿದ್ದ ನೋಡ್ಬೇಕು. ನಾನು ಜಯದೇವ್ ಆಸ್ಪತ್ರೆಗೆ ಹೋಗಿ ಬರ್ತಿದ್ದೆ, ಗಂಗಾವತಿ ಬರ್ತಿದ್ದೆ. ನಮ್ಮ ಫ್ರೆಂಡ್ ಒಬ್ಬ ಸ್ಟಂಟ್ ಹಾಕ್ಸ್ಕೊಂಬಿಟ್ಟಾನ ಪಾಪ. ಅವ ಹೋಗಿ ಏನಂದ, ದೋಸ್ತ ನೀವೊಂದು ಕೆಲಸ ಮಾಡು, ನಮ್ಮ ಮನೆಗೆ ಕೆಲಸದಾಳ ಬಸಪ್ಪ ಅಂತಾನ, ಆತ ಹೋಗಿ ಹೇಳು ಯಜಮಾನ್ರಿಗೆ ಸ್ಟಂಟ್ ಹಾಕ್ಯಾರ ಅಂತ. ನಾ ಹೋದೆ, ಬಸಪ್ಪ ಅಂದೆ. ಅಪ್ಪ ಏನಪ್ಪ ಇಲ್ಲಿ ಬಂದಿರ ಅಂದ. ನಿಮ್ಗೊಂದು ವಿಷಯ ಗೊತ್ತಾನಂದೆ. ಏನು? ನಿಮ್ಮ ಸಾವ್ಕಾರ ಸ್ಟಂಟ್ ಹಾಕ್ಸ್ಯಾರ ಅಂದೆ. ಏಸ್ ಅಂದ. 2 ಇದ್ದತ್ತಪ್ಪ ಏಸರು ಹಾಕ್ಸಿ ಅಂತಾನ. ನಾವು ಬಡವ್ರು ಹಾಕ್ಸೋಣಕ್ಕಾಗುತ್ತಾನ ಅಂದ. ಅದು ಮನಸ್ಸು ಮಾಡಿ ಇನ್ನೇ 2 ಹಾಕ್ಸ್ಬೋದು, ಅಷ್ಟು ರೊಕ್ಕದ ಒತ್ತಲ್ಲಿ ಅಂದ. ನನಗಿದು ಸ್ಟಂಟ್ ಅಂದ್ರೆ ಗೊತ್ತಿದ್ದಂಗೆ ಇಲ್ಲ ಬಿಡೋದಕ್ಕೆ ಅಂದ್ಕೊಂಡು ಅಷ್ಟಾಗ ಅವಂದ ಫೋನ್ ಬಂತು. ಅವ್ರ ಮಗ ಮಾತಾಡಿದ, ಅಪ್ಪ ಕೋಮಕ್ಕೆ ಹೋಗ್ಯಾನ್ರಿ ಅಂದ. ತಡಿ ಬಸಣ್ಣ ಅಂದೆ. ಏನು? ನಿಮ್ಮ ಸಾವ್ಕಾರ ಕೋಮಕ್ಕೆ ಹೋಗ್ಯಾನ ನೋಡಂದೆ. ನಾ ಹೇಳಿಲ್ಲ, ಇದ್ದತ್ರಿ ರೊಕ್ಕದತ್ತ, ಎಲ್ಲಿಗಾರ ಹೋಗ್ತಾನ. ಹೋದ ವರ್ಷ ಇದೇ ಜಾತ್ರೆ ಟೈಮಿಗೆ ಅಮೇರಿಕಕ್ಕೆ ಹೋಗಿದ್ದತ್ತ. ಇವು ಕೋಮಕ್ಕೆ ಹೋಗ್ಯಾನ ನೋಡ್ರಿ, ಹೊಸ ದೇಶ ಹುಡುಕ್ತಾನೆ ರೀ ಅವನಂತ. ಆ ಕೋಮ ಅಂದ್ರೆ ಗೊತ್ತಿಲ್ಲ ರೀ ಪಾಪ ಅದಕ್ಕೆ. ಕೋಮಕ್ಕೆ ಹೋಗ್ಯಾರಂದ್ರೂ ಅದು ರೊಕ್ಕದನ್ನು ಎಲ್ಲಿ ಬಂತಲ್ಲೇ ಹೋಗ್ತಾನೆ ರೀ ಅಂತಾನೆ. ಇಷ್ಟು ಅನ್ನೋದ್ರಾಗೆ ಮತ್ತೆ ರಾತ್ರಿ ಊಟ ಮಾಡಿ ಮಲ್ಗಕ್ಕೆ ಒಂದು ಫೋನ್ ಬಂತು. ಅಲ್ಲೇ ಬಗಲಾಗ ನಮ್ಮ ಹಳ್ಳಿ ಬಸಪಟ್ಟಣ, ಅಲ್ಲಿಂದ. ಸರ್ ಎಲ್ಲಿದ್ದೀರಿ ಅಂದ. ಮನೆಗಿದ್ದೀನಿ ರೀ. ಸ್ವಲ್ಪ ಬರ್ತೀರೇನೋ ಅಂದ. ಎಲ್ಲಿಗೆ? ನಮ್ಮೂರಿಗೆ ಅಂದ. ಎದಕ್ಕೆ? ನಮ್ಮ ಮಾವು ಹಾವು ಕಡ್ದೈತೆ ಅಂದ. ನಿಮ್ಮ ಹಾವು ಕಡ್ದ್ರೆ ನಂದೇನು ಕೆಲಸ ಅಲ್ಲಿ ಅಂದೆ. ದವಾಖಾನೆಗೆ ಹೋಗ್ಬೇಕಪ್ಪ ಅಂತ. ಇಲ್ರಿ ಡಾಕ್ಟ್ರ್ ತೋರಿಸ್ಕೊಂಬಂದ್ವಿ, ಅದು ಮಕ್ಕಂಬಿಟ್ರೆ ನಿಶೆ ನೆತ್ತಿಗೆ ಇರುತ್ತೆ, ಮಾತಾಡ್ಕೊಂತಿರ್ಬೇಕು, ನೀವು ಬರ್ರಿ ಅಂದ. ಎಷ್ಟೊತ್ತ ಮಾತಾಡ್ಬೇಕು ಅಂದೆ. ಮುಂಜಾನೆ 6 ತನಕ ರೀ ಅಂದ. ಮುಂಜಾನೆ 6 ತನಕ ಮಾತಾಡಿದ್ರೆ ಮಾವು ಉಳಿತಾನ? ನಾನು ಹೋಗ್ತಪ್ಪ ಅಂದೆ. ಅವನು ಒಂದೇ ಮಾತಾಡ, ಯಾರು ಹೋದ್ರೆ ನಮ್ಗೇನ್ರಿ, ನಮ್ಮ ಮಾವು ಉಳಿಬೇಕು ಅಂದ. ಅವನು ಮಾವು ಮಾತಾಡ್ಸಕ್ಕೆ ಇನ್ನೊಬ್ಬ ಸೈಕಲ್ ತೊಗೊಂಬಂದ.
ಸೈಕಲ್ ತೊಗೊಂಡು ಅವ್ರ ಮಾವನ ಎಲ್ಲಿ ಹಾಕ್ಯಾರ ಅದ್ರ ಹಿಂದನೇ ಹಳೆಯ ಸೈಕಲ್ ತಂದು ತೆಲ್ದೇಸಿ ನಿಲ್ಲಿಸ್ಬಿಟ್ಟ. ನಾನಂದೆ ಅಲ್ರಿ ಆ ಯಜಮಾನ ಮಲ್ಕೊಂಡ್ರಲ್ಲಿ ಸೈಕಲ್ ದೂರ ನಿಲ್ಲಿಸ್ಬೇಕು, ಬಗಲಾಗ ಬಂದು ನಿಲ್ಲಿಸಿದ್ಯಲ್ಲ, ನಿನಗೆ ಗೊತ್ತಿಲ್ಲ ಹೊಸ ಬಂದಿ ನಂದ. ಹೌದಂದೆ. ಹೋದ ಸಲ ಇವ್ರ ಮನ್ಯಾಗ ಇವ್ರ ಅಪ್ಪಗೆ ಹಾವು ಕಡ್ದಿತ್ತು. ಅವಾಗ ಹೊಸ ಸೈಕಲ್ ತಗೊಂಬಂದಿದ್ದೆ, ದೂರ ನಿಂದಿರಿಸಿದ್ದೆ, ಯಾರ ಹೊಡೆದ್ಬಿಟ್ರು. ಅದಕ್ಕೆ ಹೋದ್ರು ಸೈಕಲ್ ಹೋಗ್ಬಾರ್ದು, ಆತ ಹೋದ್ರೆ ಹೋಗ್ಲಕ್ಕ ಸೈಕಲ್ ಇಲ್ಲಿರಲ್ಲ ಅಂತ ನಿಂತೀನಿ ಅಂದ. ಮಾತಾಡೋಕೆ ಶುರು ಮಾಡಿದೆ, ನನಗೂ ಮಾತಾಡಿಸಿದ್ರು. ಮಾತಾಡ್ಕೊಂತ ಶುರು ಮಾಡಿದೆ. ಇಬ್ಬರು ಎಷ್ಟು ನಗಿಸ್ತೀನಿ, ಇಬ್ಬರು ಹೆಣ್ಮಕ್ಳು ಒಟ್ಟು ನಗವಲ್ರು. ನಾನು ಲಾಸ್ಟಿಗೆ ಕೇಳಿದೆ, ಏನು ರೀ ಯಾಕ್ರಿ ಎಲ್ಲರೂ ನಕ್ರಿ, ನೀವು ಯಾಕೆ ನಗೋದಲ್ಲ ಅಂದೆ. ನಮ್ಗೆ ಬೆಂಕಿ ಬಿದ್ದೈತೆ, ನಿನ್ನೇನು ನಗ್ತಾರೆ ಹೋಗು ಅಂದೆ. ಎದಕ್ಕೆ ಬೆಂಕಿ ಬಿದ್ದೈತೆ ಅಂದೆ. ನೀನು ಮಾರಿ ಸೇಮ್ ನಾ ಮತ್ತಿದ್ದಂಗೆ ಅದಂದು. ದೂರಿದ್ದ ಸೇಮ್ ನಾ ಮತ್ತೆ ಕಂಡಂಗೆ ಆಗ್ತೀವಿ, ನೀನು ನೋಡಿ ನಗ್ತಾರನೇ ಯಾರು ನಂದು. ಅದಕ್ಕೆ ಅಕ್ಕರ್ ಇಬ್ರು ಇಲ್ಲಿ ನೋಟ ನಗವಲ್ರು, ಮತ್ತು ನೀವು ಮತ್ತೆ ಕಂಡಂಗೆ ಆಗ್ತೇನೆ ರೀ ನಾನು. ಇಲ್ಲ ಇಷ್ಟು ಅಂದ್ಗಳೇನೋ ನಾನು ಸುಮ್ಮನೆ ಏನೋ ಒಂದು ಬಗಲನವ್ರು ಬಂದು ಚೀಟಿ ಕೊಟ್ಟರು, ಒಂದು ರಾಜ್ಕುಮಾರ್ ಅವ್ರು ಹಾಡು ಹಾಡ್ರಿ ಅಂದರು. ಸುಮ್ಮನೆ ಏನು ಆ ಮಂದ್ಯಾಗ ಹಾಡ್ಬೇಕಂತ ತಗೊಂಡು ಅಂದೆ. ಒಬ್ಬ ಅಜ್ಜಿ ಒಳಗೆ ಕತ್ತಿಬಿಟ್ಲು. ಅಯ್ಯೋ ನಾ ಯಾಕಾರ ಆಡಿನಪ್ಪ ಅನಿಸ್ತು. ಯಾಕಮ್ಮ ಕಣ್ಣ ನೀರು ಬಂದಲ್ಲ ಅಂದ. ಇಲ್ಲ ಇರ್ಲಿ ಬಿಡ್ತಮ್ಮ ಹೋಗಲಿ ಬಿಡ ಅಂದ. ಹಂಗಂದ್ರೆ ಹಂಗೆ ಯಾಕೆ ಹೇಳು ಅಂದ. ಇರ್ಲಿ ಬಿಡು ಹೋಗ್ಲಿ ಬಿಡು, ನಿನ್ಗೆ ಯಾಕೆ ಅವೆಲ್ಲ ಅಂದ. ಇಲ್ಲಿ ಹೇಳು ಅಂದೆ. ಆಕೆ ಹೇಳಿದ್ಲು, ಇಲ್ಲಿ ತಮ್ಮ ನಮ್ಮ ಮನೆಗೆ ಒಂದು 15 ದಿವಸದಿಂದ ಒಂದು ಎಮ್ಮೆ ಕರ ಸತ್ತೋಯ್ತು. ಸಾಯಕ್ಕೆ 15 ನಿಮಿಷ ಮೊದಲು ಹಿಂಗೆ ನಿನ್ನಂಗೆ ಒದರಿ ಭಾಳ ವಿದೇಶಿಗೆ ಇರ್ತಾರಲ್ರಿ ಅವ್ರು 5 ವರ್ಷಕ್ಕೆ 6 ವರ್ಷಕ್ಕೊಮ್ಮೆ ಬರ್ತಿರ್ತಾರೆ ಅವರು. ನಮ್ಮ ದೋಸ್ತ ಒಟಗಲ್ ಅಂಬ್ರೇಗೌಡ್ರು ಅಂತ ಒಬ್ರು ಬಂದರು, ದುಬೈದಾಗಿದ್ದರು. ಗಂಗಾವತಿಗೆ ಬಂದರು. ಬಂದ ತಕ್ಷಣ ಅವ್ರು ಏನು ಮಾಡಿದ್ರು, ಎಲ್ಲರ ಮನೆಗೆ ಭೇಟಿಯಾಗಿ ಹೋಗೋಣ ಬಾ ಅಂದರು. ಎಲ್ಲರ ಮನೆಗೆ ಭೇಟಿಯಾಗಿ ಹೋಗಿದ್ವಿ. ಅಲ್ಲ ಮಹೇಂದ್ರ ಇದ್ನಲ್ಲ ಅವ್ರ ಮನೆಗೆ ಹೋಗೋಣ ಅಂದ. ಹೋಗೋಣ ಬರ್ರಿ ಅಂದೆ. ನಿಮ್ಗೊಂದು ವಿಷಯ ಗೊತ್ತಿರಲಿ, ಮಹೇಂದ್ರ ತೀರ್ಕೊಂಡ. ಅಯ್ಯೋ ದೇವ್ರೇ, ಮತ್ತು ಮನೆಗೆ ಯಾರು ಇರ್ತಾರ, ಹೆಂಡತಿ ಒಂದು ಕೂಸು ಅಷ್ಟೇ ಇರ್ತಾರ. ಸುಮ್ಮನೆ ಹೋಗಿ ಮಾತಾಡ್ಸ್ಕೊಂಬರೋಣ ಬಾ ಅಂದ. ಮನೆಗೆ ಹೋಗಿ ಕುಂತ್ವಿ. ಫಸ್ಟ್ ಹೋದ ತಕ್ಷಣ ಅಕ್ಕ ಅತ್ತಿಗೆಯವರೇ ಅಣ್ಣಗೇನಾಗಿತ್ತು ಅಂದು. ಇಲ್ರಿ ಇಡ್ಲಿ ಮಾಡಿದ್ದೆ, ಚಟ್ನಿ ಮಾಡ್ಬೇಕಂದೆ, ಹಸಿಮೆಣಸಿಕಾಯಿ ಇರಲಿಲ್ಲ, ತರಕ್ಕೆ ಹೋದ. ನಾನಂದೆ ಮೆಲ್ಲಕ್ಕೆ ಹೋಗ್ರಿ, ಹಸಿಮೆಣಸಿಕಾಯಿ ತರ್ತೀರಿ ಹುಷಾರು ಅಂದೆ. ಅವರು ಮಗಳ ಮ್ಯಾಗ ಭಾರಿ ಪ್ರೀತಿ, ಹೋಗೋಕಲ್ಕ ಮಗಳು ಒಂದು ಜೋರು. ಆಮೇಲೆ ಮಾಡು. ಹಲೋ ಸರ್, ಬ್ಯಾಂಕ್ ನೀವು ಲೋನ್ ತೊಗೊಂಡು? ಹೌದು ಸರ್. ಎಂಥ ಟೈಮಿಗೆ ಕೊಟ್ಟಿರಿ? ದೇವ್ರು ಕೊಟ್ಟಂಗೆ ಕೊಟ್ಟಿರಿ, ಪುಣ್ಯಾತ್ಮ ನಿಮ್ಮ ರೊಕ್ಕ ಮುಳಿಸಿದ್ರೆ ದೇವ್ರು ಮೆರೆಸ್ತಾನೆ ನೋಡ್ರಿ. ಮತ್ತು ಯಾವಾಗ ಸರ್ ರಿಕವರಿ? ಅದೇ ಮುಂದಿಲ್ಲ ಎಲ್ಲ ಕ್ಲಿಯರ್ ಮಾಡಿಬಿಡಮ್ಮ. ಕ್ಲಿಯರ್ ಮಾಡಮ್ಮ ಅನ್ನೋದು ಕೇಳ್ತದೆ ಡೇಟು. ಅದೇ ಮಾಡ್ತನಲ್ಲ ರೀ, ಇಟ್ಬಿಡ್ರಿ ಬೇಡ ಅವ್ರು ಕೊಟ್ರಿ ಬಿಟ್ಬಿಡ್ರಿ ಅಂದ್ರು ಅವ್ರು ಬ್ಯಾಂಕ್ನಾಗ. ಅವ್ರವರೇ ಮಾತಾಡೋಕೆ ಶುರು ಮಾಡಿಬಿಟ್ರು. ಅವನು ಮೊಬೈಲ್ನಾಗ ಫಿಕ್ಸ್ ಮಾಡಿಬಿಟ್ಟನ್ರಿ ಲೋನ್ ಅಂದ್ರೆ ಸಾಕು ಕಟ್ಟಾಗಿಬಿಡ್ತದೆ ಮೊಬೈಲ್. ಅವನು ಏನು ಮಾಡ್ಯಾನ, ಬ್ಯಾಂಕಿನ ನಂಬರ್ಲೆ ಮಾಡಿರಿ, ಬೇರೆ ನಂಬರ್ ಮಾಡಿರಿ. ನಾನು ಬೇರೆ ನಂಬರ್ ತೊಗೊಂಡ್ರು. ಅವ್ರ ಮನೆಗೆ ಮನೆ ಓಪನಿಂಗ್ ಇತ್ತು. ಆ ಅರ್ಚಕರು ಮೊಬೈಲ್ ತೊಗೊಂಡ್ರು. ಅರ್ಚಕರು ಹಲೋ ಮನೆ ಓಪನಿಂಗ್ ಇತ್ತಲ್ಲ? ಹಾಂ ಹೌದು ರೀ, ಸಾಮಾನೆಲ್ಲ ಬರ್ಸಿದ್ವಿ ತಂದೇನ್ರಿ. ಅದು ಈಗ ಮಾತಾಡ್ತಾರೆ ನೋಡ್ರಿ. ಅಲ್ಲ ಬ್ಯಾಂಕ್ನ ಲೋನ್ ತೊಗೊಂಡಿದ್ರಲ್ರಿ? ಎಂಥ ಟೈಮಿಗೆ ಕೊಟ್ರಿ? ನಿಮ್ಮ ಲೋನ್ ಮುಣಿಸಿದ್ರೆ ದೇವ್ರ ಮೆಚ್ಚಾನ ನಮ್ಮನ್ನ. ಮತ್ತು ಯಾವಾಗ ಕೊಡ್ತೀರಿ? ಕೊಡ್ತಾಯಿಲ್ಲ, ಎಲ್ಲ ತೊಗೊಂಡು ಹೋಗ್ಬಿಡ್ರಿ ಅಷ್ಟು. ಹಂಗೆ ಕಾರ್ಯಕ್ರಮ ನೋಡ್ರಿ, ನಾವು ಎಲ್ಲೆಲ್ಲಿ ಹೋದಲ್ಲೆಲ್ಲ ಒಂದೊಂದು ಕಾರ್ಯಕ್ರಮ ಆಗ್ತಿರ್ತಾವೆ ದಿನನಿತ್ಯ ಜೀವನಗಳಲ್ಲಿ. ನಾನು ಫಸ್ಟ್ ಟೈಮ್ ಮದುವೆ ಆದೆ, ಅಲ್ಲ ಮದುವೆನೇ ಫಸ್ಟ್ ಟೈಮ್ ಅಲ್ಲ. ಅದಾಗ 45 ವರ್ಷ ಆಗಿತ್ತು, ಯಾರೂ ಹುಡುಗಿ ಕೊಡ್ತಿದ್ದಿಲ್ಲ. ಟೆನ್ಷನ್ನೊಳಗೆ ನೋಡ್ರಿ, ನಾನು 4700 ಕಾರ್ಯಕ್ರಮ ಮಾಡೀನಿ. ಈ ಕಾರ್ಯಕ್ರಮಕ್ಕೆ ಇಷ್ಟು ಟೆನ್ಷನ್ ಏನಿರೋದಿಲ್ಲ. ಯಾಕಂದ್ರೆ ಗುರುಗಳು ಒಂದು ಭಾಳ ಪವಿತ್ರವಾದ ವೇದಿಕೆ. ಇದ್ದ ಮನುಷ್ಯ ದೊಡ್ಡದು ಕಾಣದ ಸಿನಿಮಾದಲ್ಲಿ, ಇದ್ದ ಮನುಷ್ಯ ಸಣ್ಣದು ಕಾಣದ ಟಿವಿಯಲ್ಲಿ, ಇದ್ದ ಮನುಷ್ಯ ಇದ್ದಂಗೆ ಕಾಣೋದು ಇಂಥ ಭವ್ಯವಾದ ಪವಿತ್ರವಾದ ವೇದಿಕೆಯಲ್ಲಿ. ಏನ್ರಿ, ನಾನು ಹೋಗಿ ಹುಡುಗಿ ಬಂದು ಕುಂತ ತಕ್ಷಣ ನಾನು ಕುಂತೆ. ಮಾತಾಡ್ಸಂದ್ಲು. ನಾನು ಟೆನ್ಷನ್ದಾಗ ಮಾತಾಡೋದು ಏನು ಮಾತಾಡ್ಸೋಕೆ ಗೊತ್ತಾಗಲಿಲ್ಲ. ಅಕ್ಕಾರ ಆರಾಮನ್ರಿ ಅಂದೆ. ಆರಾಮ್ ಬಾ ಅಣ್ಣ ಅಂದ್ಲು. ಏನು ಶಾಣೆಲಿ ನೀನು ಹುಡುಗಿ ನೋಡೋಕೆ ಬಂದು ಅಕ್ಕಾರ ಆರಾಮ್ ಅಂತೇಳು. ಮತ್ತು ಏನು ಅನ್ಬೇಕು ಗೊತ್ತಾಗಲಿಲ್ಲ, ಟೆನ್ಷನ್ನಾಗ ಅಂದ್ಬಿಟ್ಟೆ. ಬೇರೆ ಏನರ ಮಾತಾಡ್ಸು ಅಂದ. ಎಷ್ಟು ಮಂದಿ ಅಣ್ತಂಬ್ರಿ ಅಂದೆ. 2 ಇದ್ದರೆ 3 ಒಬ್ಬನು ಸಿಕ್ಕನ್ರಿ ಅಂದ್ಲಕ್ಕೆ.
ಹಂಗೆ ನಾನು ಕಾರ್ಯಕ್ರಮ ಮಾಡ್ತಿದ್ದಿಲ್ಲ ರೀ, ಅವಾಗ ಬಿಸ್ನೆಸ್ ಮಾಡ್ತಿದ್ದೆ. ಹಂಗೆ ಹಿಂಗೆ ಮದುವೆ ಆಯಿತು. ಮದುವೆ ಆದಮೇಲೆ ನಮ್ಮ ಮನೆ ಎದುರಿನ ಹುಡುಗ ಅವನು ಮದುವೆ ಆದ. ಅವರು ಒಂದು ವಿಚಿತ್ರ ಮಾಡಿಬಿಟ್ಟಿದ್ದವ. ಏನು ಮಾಡಿದಂದ್ರೆ ಕರೆಕ್ಟ್ 8 ಗಂಟೆಗೆ ಕುರ್ಚಿ ಹಾಕ್ತಿದ್ದ, 8 ಗಂಟೆ 5 ನಿಮಿಷಕ್ಕೆ ಹೆಂಡತಿ ಕರ್ಕೊಂಬಂದು ಕುಂದಿರ್ಸ್ತಿದ್ದ, 8 ಗಂಟೆ 10 ನಿಮಿಷಕ್ಕೆ ದೊಡ್ಡ ಪುಟ್ಟಿ ಹೂ ತಂದು ಹೆಂಡತಿ ಮೇಲೆ ಹಾಕ್ತಿದ್ದ. ಇದನ್ನು ನಮ್ಮ ಹೆಣ್ಮಕ್ಳು ನೋಡಿಬಿಟ್ರು, ನೀವು ಹಂಗೆ ಮಾಡಿರಿ ಅಂದರು. 2 ದಿವಸ ಟೈಮ್ ಕೊಡು ಅಂದೆ. 2 ದಿವಸ ಟೈಮ್ ಕೊಟ್ಟಮೇಲೆ ಅವನು ಹುಡುಕಾಡಿದೆ, ಬಿಡಲಿಲ್ಲ. ನೀ ಎಂಥ ಮನುಷ್ಯ ಹೋಮರೆ, ನಮಗೆ ಎಷ್ಟು ಮಾನಸಿಕ ಮಾಡಿಟ್ಟಿ ನೀನು. ಯಾಕ್ರಿ ಏನಾಗೈತಿ, ನೀ 8 ಗಂಟೆಗೆ ಹೂ ತಂದು ಕುರ್ಚಿ ಹಾಕ್ತಿದ್ದಿ, 8 ಗಂಟೆಗೆ 5 ನಿಮಿಷಕ್ಕೆ ತಂದು ಹೆಂಡತಿ ಕುಂದಿರ್ಸ್ತಿದ್ದಿ, 8 ಗಂಟೆ 10 ನಿಮಿಷಕ್ಕೆ ದೊಡ್ಡ ಪುಟ್ಟಿ ಹೂ ತಂದು ಹಾಕ್ತಿಲ್ಲ, ಏನು ಕೆಲಸ ಮಾಡ್ತೀನಿ ನಂದು ಹೂವಿನ ಅಂಗಡಿ ಆದ್ರಿ ಅಂದವ. 8 ಗಂಟೆ ತನಕ ಮಾರ್ತೀನಿ, ಉಳಿದು ಎಷ್ಟು ಉಳಿತ ಓಸು ಹೆಂಡತಿ ಮೇಲೆ ಹಾಕ್ತೀನಿ ಅಂದವ. ಸಾಕ್ಬಿಟ್ಟು ಇಷ್ಟ ಅಂದೆ. ನಾನು ಹೋಗಿ ನನ್ನ ಹೆಂಡತಿ ಹೇಳಿದೆ, ಅವನದು ಹೂವಿನ ಅಂಗಡಿ ಬಿಸ್ನೆಸ್ ಆದ, ಉಳಿದು ಹೂವು ತಂದು ಹಾಕ್ತಾನೆ, ನಂದು ಕಾರ್ಪೊಡಿ ಬಿಸ್ನೆಸ್ ಆದ ಅಂದೆ. ಅವತ್ತಿಂದ ನಾನಂದ್ರೆ ಫಸ್ಟ್ ಟೈಮ್ ಹೊಸ್ದಾಗಿ ಮದುವೆ ಆಗಿದ್ದೆ. ನನ್ನ ಹೆಂಡತಿ ಹೇಳಿದೆ, ನಮ್ಮ ದೋಸ್ತರೆಲ್ಲ ಸೇರಿ ನಿಮ್ಮ ಮನೆಗೆ ಅಡುಗೆ ಮಾಡಿಸು ಅಂದರು. ನಮ್ಮ ಮನೆಗೆ ಅಡುಗೆ ಮಾಡಿಸ್ದೆ ಬೇಡ, ನೀವು ಎಲ್ಲೇ ಹೊರಗೆ ಕರ್ಕೊಂಡು ಹೋಗ್ತೀನಿ, ಇಲ್ಲ ಮನೆಗೆ ಮಾಡಿಸು. ನಾನು ಹೆಂಡ್ತಿಗೆ ಬಂದು ಕೇಳಿದೆ, ಏನು ಅಡುಗೆ ಮಾಡೋಕ್ಕೆ ಬರ್ತದೆ ನಿನಗೆ, ಹೊಸ್ದಾಗಿ ಮದುವೆ ಆಗಿದ್ದೆ, ಅನ್ನ ಸಾರು ಮಾಡ್ತೀನಿ ರೀ ಅಂದ್ಲು. ಮತ್ತು ಬಿಟ್ಟು ಬೇರೆ ಏನು ಮಾಡ್ತಿದ್ದೆ, ಸಾರು ಅನ್ನ ಮಾಡ್ತೀನಿ ಅಂದ್ಲು. ನೀವು ಬೇರೆ ಬೇರೆ ಇದಾವಲ್ಲ, ಮೊದಲು ಯಾವ ಮಾಡ್ತಾರೆ ಅದೇ ಲೆಕ್ಕಕ್ಕೆ ಬರ್ತದೆ. ಚಿತ್ರಾನ್ನ ಒಂದೇ ಮಾಡಿಬಿಡು ಸಾಕು. ಚಿತ್ರಾನ್ನ ಮಾಡ್ತಿಲ್ಲ, ಮಾಡ್ತೇನೆ ರೀ ಮಾಡಿದ್ಲು. ನಾನು ಹಿಂದೆ ಊಟಕ್ಕೆ 8-10 ಮಂದಿ ಕುಂತಿರ್ತೀವಲ್ಲ, ಬಂದ ತಕ್ಷಣ ಏನು ಮಾಡ್ಬೇಕು ನೀನು, ನಾನು ಹೋಳಿಗೆ ಸೀಕರಣೆ ತೊಗೊಂಬ ಅಂತೀನಿ, ದೊಡ್ಡ ಬೊಗೋಣಿ ಒಗೆದ್ಬಿಡು ಬಿತ್ತಂದು. ನಾನು ಅಂತೀನಿ ಬಿದ್ದಿದ್ದು ತರಂಗಿಲ್ಲ ನೋಡು, ಏನು ಉಳಿದೈತೆ ಅದನ್ನು ನೀಡ್ಬೇಕಂತೀನಿ. ಆಯಿತು, ಇಷ್ಟು ಐಡಿಯಾ ಮಾಡಿಬಿಡ್ತಂತೆ. ಬಂದು ಕುಂತೆ, ಅದೃಷ್ಟ ಅದು ಅದೃಷ್ಟ, ಅದು ಹೆಂಗಾರ ಬರ್ಬೋದು ಹೆಂಗಾರ ಹೋಗ್ಬೋದು. ನಾ ಹೋಗಿ ಕುಂತೆ, ಹೋಳಿಗೆ ಸೀಕರಣೆ ತೊಗೊಂಬ ಅಂದೆ. ಒಂದು ಪುಟ್ಟಿ ಡಬ್ಬನ್ನು ಒಗೆದ್ಬಿಟ್ಲು. ಏನಾಯ್ತು ಅಂದೆ, ಸತ್ಯನಾಶ ಆಗಿಬಿಡ್ತೀನಿ ಅಂದ್ಲು. ಯಾಕೆ, ಚಿತ್ರಾನ್ನಲ್ಲೇ ಬಿದ್ದುಬಿಟ್ಟದ್ರಿ ಅಂದ್ಲು. ಅವ್ನು ನಮ್ಗಿಂತ ಒಂದು ಹೆಜ್ಜೆ ಮುಂದಿದ್ದ ನಮ್ಮ ಗೆಳೆಯ, ಬಿದ್ದಿದ್ದು ತರಬೇಡ್ರಿ ಅದಕ್ಕೆ ಅಂದವ. ಕುಂದ್ರ ಮಗನ ಉಪವಾಸಕೋದು, ನನಗೇನು ಅದೇ ಚಿತ್ರಾನ್ನ ಮ್ಯಾಗಿನ ಮೇಲೆ ಬೆಳ್ಕೊಂಡು ತೊಗೊಂಬ ಅಂತ ನಾನು. ಬೇಡ, ಹಾಲು ಬಾಳು ಇರ್ತಾವ್ರಿ ಬೇಡ ಅಂತವನು. ನಮಗೇನು ಇಬ್ಬರಿಗೆ ಇದ್ದಷ್ಟಿತ್ತು, 8 ಮಂದಿಗೆ ಇದ್ದಿದ್ದಿಲ್ಲ ರೀ. ನಾನು ಹೋದೆ, ಅವಾಗ ಕಾರ್ಯಕ್ರಮ ಇದ್ದಿದ್ದಿಲ್ಲ, ಭಾಳ ಬಡತನ ಪರಿಸ್ಥಿತಿ. ಹೋದೆ, ಈಗ ಮಂದಿ ಬಂದಾರ, ಮರ್ಯಾದೆ ಪ್ರಶ್ನೆ, ಚಹಾ ಮಾಡಿಬಿಡು ಅಂದೆ. ಚಹಾ ಮಾಡೋಕೆ ಮಾಡಿ ಇಲ್ಲ ಅನ್ನೋದಿಲ್ಲ, ಹಾಲಿಲ್ಲ ಅಂದ. ಅಯ್ಯೋ ದೇವ್ರಿ, ಹಾಲನಿಲ್ಲ, ನಾನು ಹಾಲಿಲ್ಲ. ನಾನು ಐಡಿಯಾ ಮಾಡ್ತೀನಿ, ಸಪ್ಪನ್ ಚಹಾ ಮಾಡಿಬಿಡು. ಓಸು 25 ಹುಡುಗರು, 25-30 ವರ್ಷ ಹುಡುಗರು ರೀ, ಸಪ್ಪನ್ ಚಹಾ ಮಾಡಿ ನೀನು ಅಂದ್ಲು. ಅಂದೆ, ಮತ್ತು ನೀ ಹೆಂಗೆ ಕೊಡ್ತೀರಿ, ನಾ ಎಲ್ಲ ಕೊಡ್ತೀನಿ ಸುಮ್ಮನೆ ಅಂದೆ. ಹೋದ ತಕ್ಷಣ ಎಲ್ಲರಿಗೂ 8 ದೊಡ್ಡ ದೊಡ್ಡ ಕಪ್ ಚಹಾ ಇಟ್ಟ ತಕ್ಷಣ ಒಂದು ಮಾತು ಹೇಳಿದೆ. ಹೊಸ್ದಾಗಿ ಮದುವೆ ಆಗಿದ್ದೆ, ಆದಾಗ ನಮ್ಮ ಮನೆಗೆ 2 ತೊಲೆ ಬಂಗಾರ ಕಳೆದ್ಬಿಟ್ಟೈತಿ. ಕೊಪ್ಪಳ ಅಜ್ಜಾರ ಮಠಕ್ಕೆ ಹೋದೆ, ಗುರುಗಳ ಹೊಸ್ದಾಗಿ ಮದುವೆ ಆಗಿನ್ರಿ, 2 ತೊಲೆ ಬಂಗಾರ ಕಳೆದ್ಬಿಟ್ಟೈತೆ ರೀ ಮನೆಯಾಗ ಅಂದೆ. ಕೊಪ್ಪಳ ಅಜ್ಜಾರು ಹೇಳಿದರು, 1 ತಿಂಗಳ ತನಕ ನಿಮ್ಮ ಮನೆಗೆ ಚಹಾ ಮಾಡಿ ಕುಡಿಸು, ಯಾರಿಗೆ ಸಿಹಿ ಹತ್ತತ್ತ ಅವರ ತೊಗೊಂಡಾರ ಅಂತ ಲೆಕ್ಕ ಹೇಳ್ಯಾರ. ಓಸು ಕುಡಿತೇವ, ಏನು ಸಿಹಿ ಹಾಕಿರಿ. ಅಟ್ಟಾಗ ಒಬ್ಬ 30 ವರ್ಷ ಹುಡುಗ ಬಂದು ನಾನು ಹೆಂಡ್ತಿಗೆ ಹೇಳಿದೆ, ಅತ್ತಿಗೆಮ್ಮ ಇಷ್ಟು ಸಕ್ಕರೆ ಹಾಕಿದ್ರೆ ಶುಗರ್ ಪೇಷಂಟ್ ಹೆಂಗೆ ಕುಡಿಬೇಕ್ರಿ ಅಂದವ. ಅವ್ನು ನಮ್ಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿದ್ದವ. ನೋಡಿರಿ, ಈಗ 28 ನನಗೆ ಭಾಳ ಸಂತೋಷ. ಈ 25ನೇ ಸಾರಿ ನನಗೆ ಈ ವೇದಿಕೆ ಸಿಗ್ತಾ ಇರೋದು. ಗುರುಗಳ ಶ್ರೀಗಳ ಅಖಂಡ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಬೇಡಿ. ನೋಡಿರಿ, ನಡ್ಕಂದೆ ಒಬ್ರಿಗೆ ಎಲ್ಲರೂ ಮಾತಾಡ್ತಾ ಫೇಮಸ್ ಆಗ್ಬೇಕಂದ್ರೆ ಈಗೇನು ಎಷ್ಟು ಮೀಡಿಯಾಗಳದಾವೆ, ಎಷ್ಟು ಇದಾವೆ. 25 ವರ್ಷ ಆದರೂ ಇನ್ನೂ ನಾವು ಅಷ್ಟು ಬೆಳೆದಿಲ್ಲ. ರಾತ್ರಿ ಬೆಳೆದು ಬಿಡ್ತಾರೆ ಒಬ್ಬೊಬ್ರು. ಏನು ಹಾಡು ಹೆಂಗಾರ ಹಾಡ್ರಿ ನೀವು, ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ, ಲಾಸ್ಟ್ಗೆ ಇಡೀ ಕರ್ನಾಟಕ ಎಲ್ಲ ಹೂ ಅಂದ್ಬಿಟ್ಲ ಹೆಮ್ಮ. ಹಂಗ ಇಂಥ ಈ ಒಂದು ಇದರಲ್ಲಿ ಭಾಷಣ ಒಂದು ಸ್ಪರ್ಧೆ ಇದ್ದಾಗ ಒಬ್ಬ ಮನುಷ್ಯ ಭಾಷಣ ಮಾಡ್ಲಿಕ್ಕೆ ಶುರು ಮಾಡಿದ. ಏನು ಭಾಷಣ ಅಂದ್ರೆ, ವೇದಿಕೆ ಉದ್ದೇಶಿಸಿ ಭಾಷಣ ಮಾಡಿರಿ ಅಂದರು. ವೇದಿಕೆ ಉದ್ದೇಶಿಸಿ ಭಾಷಣ ಮಾಡ್ಲಿಕ್ಕೆ ಶುರು ಮಾಡಿದ. ಈ ಒಂದು ಇದರಲ್ಲಿ ಇದಾಗಿರ್ತಕ್ಕಂಥ ಈ ಒಂದು ಇವರಿಗೆ ಎಲ್ಲ ಇದನ್ನು ಮಾಡ್ತಾ, ಇಂಥ ಒಂದು ಇದರಲ್ಲಿ ನಮಗೆ ಅಲ್ಲಿಂದ ಇಲ್ಲಿಗೆ ಇದು ಮಾಡಿದ್ರಲ್ಲ, ಈ ಒಂದು ಇದನ್ನು ಎಷ್ಟು ಇದು ಮಾಡಿದ್ರು ಇದು ಅಂತ ಹೇಳ್ತಾ ನಾನು 1-2 ಇದನ್ನು ಇದು ಮಾಡ್ತೀನಿ. ಜೋರಾದ ಚಪ್ಪಾಳೆಯೊಂದಿಗೆ ಧನ್ಯವಾದಗಳನ್ನು ಹೇಳ್ತಾ